ಓ ಹೌದಾ, ಓಕೆ ಓಕೆ. ಏನು ಪ್ರಸಾದ್ ಮಗಳದ್ದು ಮದುವೆ ಫಿಕ್ಸ್ ಆಯ್ತಾ? ನೋಡೆ ಎಲ್ಲರ ಮದುವೆನೂ ಫಿಕ್ಸ್ ಆಗ್ತಿದೆ. ಪ್ರಿಯಾ ಏನು ಹೇಳ್ತಾಳೆ? ಮದುವೆ ಅಂದ್ರೆ ಉರ್ದು ಬೀಳ್ತಾಳೆ. ಸಂಪತ್ ಕುಮಾರ್ ಒಂದಷ್ಟು ಒಳ್ಳೆ ಪ್ರೊಫೈಲ್ಸ್ ಕಳಿಸಿದ್ದಾರೆ, ಕಳಿಸ್ತೀನಿ ನೋಡು. ಅವಳಿಗೂ ತೋರ್ಸು, ಒಂದಲ್ಲ ಒಂದು ಒಪ್ಪೇ ಒಪ್ತಾಳೆ. ನಿನ್ ಬಾಯಾರ್ಸ್ತಿಂದ ಹಂಗಾದ್ರೆ ಸಾಕಮ್ಮ. ಸರಿ, ಪ್ರೊಫೈಲ್ ಕಳಿಸು, ನೋಡ್ತೀನಿ. ಸರಿ ಅಕ್ಕ. ಸರಿ. ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಬೇಗ ಬಂದರೂ 2 ದಿನದಷ್ಟು ಕೆಲಸ ಇತ್ತು ಇವತ್ತು, ಸಾಕಾಯಿತು. ಕಾಫಿ ಕುಡಿತೀಯಾ? ಪ್ಲೀಸ್. ನನಗೊಂದು ಕಪ್ ನಿನಗೊಂದು ಕಪ್ ಮಾಡ್ಕೊ ಬರ್ತೀಯಾ? ಸಾಕಾಗಿ ಬಂದಿರೋದು ನಾನು ಕಾಫಿ ಮಾಡಬೇಕಾ? ಹೋಗು ಹೋಗು ಹೋಗು. ತಗೋ. ಹೌದು, ಸ್ವಾತಿಗೆ ಮದುವೆ ಆಯ್ತಂತೆ? ಹೌದು. ನಿಂಗೆ ಯಾರು ಹೇಳಿದ್ರು? ನಂಗೆ ಮಾನಸ ಕಾಲ್ ಮಾಡಿದ್ಲು. ಅರೇಂಜ್ ಮ್ಯಾರೇಜಾ? ಮೈಸೂರು ಪ್ರಸಾದ್ ಅಂಕಲ್ ಮಗಳದ್ದು ಮದುವೆ ಫಿಕ್ಸ್ ಆಯ್ತಂತೆ. ಓಕೆ, ಏನೋ ಕೇಳಬೇಕು ಅಂತಿದ್ಯಾ? ಕೇಳು. ಪ್ರಿಯಾ, ಎಲ್ಲ ಸಂಬಂಧಿಕರದ್ದು ಮದುವೆ ಆಗಿದೆ ಕಣೆ. ಆಲ್ಮೋಸ್ಟ್ ನಿನ್ನ ಫ್ರೆಂಡ್ಸ್ ಎಲ್ಲರದ್ದು ಮದುವೆ ಆಗಿದೆ. ಗೊತ್ತಾಯ್ತು. ಅದಕ್ಕೆ ತಾನೇ ನಿನ್ನ ಪ್ರೊಫೈಲ್ ನೋಡ್ತಾ ಇದ್ದಿದ್ದು. ಹೌದು ಕಣೆ, ಚಿಕ್ಕಿ ಕಳಿಸಿದಾಳೆ. ನಿನಗೂ ಕಳಿಸ್ಕೊಡ್ತೀನಿ, ಯಾವ್ದಾದ್ರು ಇಷ್ಟ ಆದ್ರೆ ಹೇಳು. ಕಾಫಿಗೇನು ಇಷ್ಟೊಂದು ಸಕ್ಕರೆ ಹಾಕಿದ್ಯಾ? ಹೌದಾ, ಕರೆಕ್ಟಾಗಿದೆಯಲ್ಲೇ. ನಾನು ಮಾಡಿದ ಕಾಫಿ ಕುಡ್ದೆ. ನಿಮ್ಮಪ್ಪ ನನ್ನ ಒಪ್ಕೊಂಡಿದ್ದು ಗೊತ್ತಾ? ಓ ಹೌದಾ, ನಾನು ಹುಡ್ಗ ನೋಡಕ್ ಬಂದಾಗ ನೀನಂತೂ ಕಾಫಿ ಮಾಡ್ಕೊಡ್ಬೇಡ. ಸರಿ. ಕತ್ತೆ, ಬಂಗಾರಿ, ಮಾತು ಮರ್ಸ್ಬೇಡ. ನೀನು ಬರೋ ಹುಡುಗನ್ಗೆ ಕಾಫಿ ಮಾಡ್ಕೊಡು, ಅವನು ಒಪ್ಕೊಂಡು ಹೋಗ್ತಾನೆ. ಅಮ್ಮ, ನಂಗೆ ಇಷ್ಟ ಆಗೋ ಹುಡುಗ ಸಿಕ್ದಾಗ ಹೇಳ್ತೀನಿ, ಮದುವೆ ಮಾಡುವಂತೆ. ನೋಡಿದ್ರೆ ತಾನೇ ಸಿಗೋದು. ಲೇ, ಇದೇ ಏಜು ಕರೆಕ್ಟ್ ಏಜು ಕಣೆ ಮದುವೆಗೆ. ಸ್ವಲ್ಪ ಲೇಟ್ ಆದರೂ ನಿನಗೆ ಕಷ್ಟ. ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳ್ಬಾರ್ದು. ಆಂಟಿ? ಬಂದೆ. ಓ ಹರ್ಷ, ಬಾಪ್ಪ. ಇರ್ಲಿ ಆಂಟಿ, ಪರವಾಗಿಲ್ಲ. ಅದು ಅಕ್ಕನಿಗೆ ಹೆಣ್ಮಗು ಆಯ್ತು. ಅಮ್ಮ ನಿಮ್ಗೆ ಹೇಳಕ್ ಕೇಳಿದ್ರು, ಅದಕ್ಕೆ ಬಂದೆ. ಓ ಹೌದಾ, ಇರ್ಲಪ್ಪ. ಹೇಗಿದ್ದಾರೆ ಅಮ್ಮ ಮಗಳು? ಇನ್ನೊಂದು 3 days ಅಲ್ಲಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ತಾರೆ. ಅಕ್ಕನ್ನ ಹಾಸ್ಪಿಟಲಿಂದ ಅಮ್ಮನ ಮನೆ ಕರ್ಕೊಂಡು ಹೋಗ್ತಾರೆ ಬಾವ. ಈ ಮಂತೆಂಡವರೆಗೂ ನಾನೇ ಇದ್ದು ಮನೇನ ಖಾಲಿ ಮಾಡ್ತೀನಿ ಆಂಟಿ. ಸರಿಯಪ್ಪ. ನಿಮ್ಮ ಅಕ್ಕ ನನಗೆ 2 ವರ್ಷದಿಂದ ತುಂಬ ಹೊಂದ್ಕೊಂಡಿದ್ಲು. ನಾಳೆ ಹೋಗಿ ಹಾಸ್ಪಿಟಲಲ್ಲಿ ನೋಡ್ಕೊಂಡ್ ಬರ್ತೀನಿ. ಆರ್ತಿ ಹಾಸ್ಪಿಟಲ್ ಅಲ್ವಾ? ಹೌದು. ಸರಿ ಆಂಟಿ, ಬರ್ತೀನಿ. ಚಿಕ್ಕಿ, ನೀನಾ? ನಾನು ಎಷ್ಟು ಚೆನ್ನಾಗಿ ಕನ್ಸು ಕಾಣ್ತಾ ಇದ್ದೆ. ನೀನು ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟೆ. ಏನಮ್ಮ, ಕಣ್ಬಿಟ್ಕೊಂಡು ಕನ್ಸು ಕಾಣ್ತಿದ್ಯಾ? ಯಾರ್ದಮ್ಮ? ಮದುವೆ ಆಗೋ ರಾಜ್ಕುಮಾರ್ ಅಂದ? ಚಿಕ್ಕಿ, ನಿಂಗೂ ಅಮ್ಮಂಗೂ ಮಾಡಕ್ ಬೇರೆ ಕೆಲಸ ಅಲ್ವಾ? ಇಷ್ಟು ದಿನ ಇರಲಿಲ್ಲ. ಈಗ ನಿಮ್ಮಮ್ಮ ನಂಗೊಂದು ಕೆಲಸ ಕೊಟ್ಟಿದ್ದಾಳೆ. ಸರಿ ಬಾ, ಕೆಳಗೆ ಕಾಫಿ ಮಾಡಿಕೊಡ್ತೀನಿ. ಸರಿ. ನೋಡ, ಇವಳು ಚಿಕ್ಕ ವಯಸ್ಸಿನಲ್ಲಿ ಮಿಲನ ಮೂವಿ ನೋಡಿ ಅಪ್ಪನೇ ಮದುವೆ ಆಗ್ತೀನಿ ಅಂತಿದ್ಲು. ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಳು ಥರ
ಓಲೆ ಜುಮ್ಕಿ ಬೈತಲೆ ಬಟ್ಟು ಎಲ್ಲ ಹಾಕೊಂಡು ಖುಷಿ ಪಡ್ತಾ ಇದ್ಲು. ಅವಳು ನೋಡಿ ಎಷ್ಟು ಬೇಗ ಮದುವೆ ಮಾಡ್ಬೇಕಪ್ಪ ಅನ್ಕೊಂಡೆ. ಈಗ ನೋಡು ಮದ್ವೆ ಅಂದ್ರೆ ಉರ್ದು ಬೀಳ್ತಾಳೆ. ಇವಾಗೇನಂತ ವಯಸ್ಸಾಗಿರೋದು ನಂಗೆ. ಹೌದಕ್ಕ, ಅವಳಿಗೇನಂತ ವಯಸ್ಸಾಗಿದೆ, ಅವಳು ಸ್ವಲ್ಪ ಟೈಮ್ ತಗೊಳ್ಳಿ ಅಲ್ವಾ. ಇವಳೊಬ್ಳು ಅವಳ ಪರವಾಗಿ ಮಾತಾಡ್ತಾಳೆ. ನಾನು ಅವಳ ಅಮ್ಮ ಅಲ್ವಾ, ನಂಗೆ ಜವಾಬ್ದಾರಿ ಇರಲ್ವಾ? ನನ್ನ ಜೀವನ ನಂದು ಜವಾಬ್ದಾರಿ ಇರುತ್ತಲ್ವಾ. ಮದ್ವೆ ಅಂತ ದೊಡ್ಡ ವಿಷಯನ ಹೇಗೆ ಒಬ್ಳೆ ಡಿಸೈಡ್ ಮಾಡ್ತಾಳೆ ಇವಳು? ಹೌದು ತಾನೆ, ಮದ್ವೆ ಅಂತ ದೊಡ್ಡ ವಿಷಯನ ನಾನು ಯೋಚನೆ ಮಾಡ್ಬೇಕಲ್ವಾ. ಸರಿ ಸರಿ, ನೀವಿಬ್ರು ನಿಲ್ಸಿ. ಅಕ್ಕ, ಗಿವ್ ಸಮ್ ಟೈಮ್. ಚಿಕ್ಕಿ, ನಂಗೆ ಇನ್ನೊಂದು ಕಾಫಿ ಮಾಡಿಕೊಡು. ಯಾಕೆ ಬೇಜಾರು? ಮತ್ತಿನ್ನೇನು ಚಿಕ್ಕಿ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಇದ್ರೆ. ಅಲ್ವೇ, ಮದ್ವೆ ಮಾಡೋದು ಅಪ್ಪ ಅಮ್ಮನ ಜವಾಬ್ದಾರಿ ಅಲ್ವಾ, ಅದಕ್ಕೆ ಅಮ್ಮ ಹೇಳ್ತಾಳೆ. ಹೌದು, ಬಟ್ ನಾನು ಮೆಂಟಲಿ ಪ್ರಿಪೇರ್ ಆಗ್ಬೇಕಲ್ವಾ. ನೋಡೆ, ನೀ ಹೇಳೋದು ತಪ್ಪಲ್ಲ, ಅಮ್ಮ ಹೇಳೋದು ತಪ್ಪಲ್ಲ, ಇಬ್ರು ಕೂತ್ ಮಾತಾಡಿ ಅಲ್ಲ. ಏನಂದ್ರೆ ಚಿಕ್ಕಿ, ಇವಾಗ ಸದ್ಯಕ್ಕೆ ನನ್ನ ಫೋಕಸ್ ಇರೋದೆಲ್ಲ ನನ್ನ ಕೆರಿಯರ್ ಮೇಲಷ್ಟೇ. ಹೌದೌದು, ಸರಿಯಾದ ಸಮಯದಲ್ಲಿ ಸರಿಯಾಗಿ ಫೋಕಸ್ ಮಾಡಿ ಕರೆಕ್ಟ್ ಡಿಸಿಷನ್ಸ್ ತಗೊಳ್ಬೇಕು. ಚಿಕ್ಕಿ, ಅಮ್ಮ, ತಲೆ ಮೇಲೆ ಏನೋ ಬಿದ್ದೋಳಂಗೆ ಕುತ್ಕೋಬೇಡ, ಬಾ ಪ್ರೊಫೈಲ್ ನೋಡೋಣ. ಏನು ಪ್ರೊಫೈಲ್ ನೋಡ್ತೀಯಾ? ಚಿಕ್ಕಿ ಒಂದಿದ್ದು ಒಳ್ಳೇದೇ ಆಯ್ತು, ಬಾ ನೋಡೋಣ. ತಗೋ. ಇವನ್ಗೆ 25ರಿಂದ 50 ಲಕ್ಷ ಆನ್ಯುವಲ್ ಇನ್ಕಮ್ ಬೇಕಂತೆ, ಓಕೆನಾ? ಏನು 50 ಲಕ್ಷ ಬೇಕಂತ? ಅವನೇನ್ ಮನೇಲಿ ಕುತ್ಕೊಂಡು ನಿದ್ದೆ ಮಾಡ್ತಾನಾ? ಬೇಡ ಬೇಡ, ದುರಾಸೆ ಜಾಸ್ತಿ. ಹೇ ಪ್ರಿಯಾ, ಇವನ್ ಚೆನ್ನಾಗಿದ್ದಾನೆ. ಮದ್ವೆ ಆಗಿದ ತಕ್ಷಣ ಫಾರಿನ್ ಅಂತೆ, ಓಕೆನಾ? ಏನು ಫಾರಿನ್ನ? ಬೇಡ ಬೇಡ, ನನ್ನ ಮಗಳು ಯಾವಾಗ್ಲೂ ನನ್ನ ಕಣ್ಮುಂದೆನೇ ಇರ್ಬೇಕು. ಪ್ರಿಯಾ? ಹಾಮ್ಮ, ಬಂದೆ. ಬಾರೆ ಡೋರ್ ಹಾಕೋ, ನಾನು ಚಿಕ್ಕಿ ಆಚೆ ಹೋಗ್ಬಿಟ್ಟು ಬರ್ತೀವಿ. ಸರಿ ಆಯ್ತು, ಬೇಗ ಬನ್ನಿ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. 1 ಅವರ್ ಆಗುತ್ತೆ. 2 ಅವರ್ ಅಂತೂ ಆಗತ್ತೆ. ಅದೆಲ್ಲ ಗೊತ್ತಿಲ್ಲ, ಬೇಗ ಬರಬೇಕು. ಸರಿ, ಬಾಗ್ಲಾಕೋ ಬಾ. ಆಂಟಿ ಇದಾರಾ ಅಂತ? ಅವರು ಹೊರಗೆ ಹೋಗಿದ್ದಾರೆ. ಅದು ಮನೆಕಿನ ಹಾಸ್ಪಿಟಲ್ ಅಲ್ಲೇ ಮರ್ತು ಬಂದ್ಬಿಟ್ಟೆ. ಸ್ಪೇರ್ ಕೀ ಏನಾದರೂ ಇದೆಯಾ ಅಂತ ಆಂಟಿನ ಕೇಳಬೇಕಿತ್ತು. ಓಕೆ, ಕಾಲ್ ಮಾಡ್ತೀನಿ. ಸಾರಿ, ಕಾಲ್ ಕನೆಕ್ಟ್ ಆಗ್ತಲ್ಲ. ನಂಗೆ ಸ್ಪೇರ್ ಕೀ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಅವ್ರು ಹೋಗಿ 1 ಅವರ್ ಮೇಲಾಯ್ತು, ಇನ್ನೇನು ಬಂದ್ಬಿಡ್ತಾರೆ. ಬನ್ನಿ, ಒಳಗೆ ಕೂತ್ಕೊಳ್ಳಿ. ಪರವಾಗಿಲ್ಲ, ಮೇಲೆ ಕಾರಿಡಾರಲ್ಲಿ ವೆಯ್ಟ್ ಮಾಡ್ತೀನಿ. ಓಕೆ ಓಕೆ.
ಅದು ಐಫೋನ್ ಚಾರ್ಜರ್ ಇದೆಯಾ? ಬ್ಯಾಟ್ರಿ ಫುಲ್ ಲೋ ಇದೆ. ಹಾಂ ತರ್ತೀನಿ, ಕೂತ್ಕೊಳ್ಳಿ. ಮೊಬೈಲ್ ಕೊಡಿ. ಹಾಂ ಕಾಫಿ ಕುಡಿತೀರಾ? ಹಾಂ. ಸಾರಿ, ಸ್ಪೇರ್ ಕೀ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಪರವಾಗಿಲ್ಲ, ಆಂಟಿ ಬರ್ತಾರಲ್ಲ. ಹಾಂ, ಇನ್ನೇನು ಬಂದ್ಬಿಡ್ತಾರೆ. ವಾವ್, ಕಾಫಿ ತುಂಬ ಚೆನ್ನಾಗಿದೆ. ಓಕೆನಾ? ಓಕೆನಾ? ಡಬ್ಬಲ್ ಓಕೆ. ಅದು ಬರ್ತಾ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಸ್ನ್ಯಾಕ್ಸ್ ತಿಂದ್ಬಿಟ್ಟೆ. ಇಲ್ಲ ಅಂದಿದ್ರೆ ಇನ್ನೂ ಒಂದು ಕಪ್ ಕೇಳ್ತಾ ಇದ್ದೆ. ವಿಜಯನಗರ್ ಫುಡ್ ಸ್ಟ್ರೀಟ್ ಎಲ್ಲಿರೋದು? ನಿಮಗೆ ಗೊತ್ತಿಲ್ವಾ? ವಾಟರ್ ಟ್ಯಾಂಕ್ ಹತ್ರ ಬನ್ನಿ, ಒಂದ್ಸರಿ ಹೋಗೋಣ. ಹಾಂ, ಅಲ್ಲ, ನೀವೇ ಒಂದ್ಸರಿ ಹೋಗಿ, ತುಂಬ ಚೆನ್ನಾಗಿದೆ. ಹಾಂ, ಓಕೆ. ಅದು ಆಫೀಸ್ಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ಕಾರಿಡಾರಲ್ಲಿ ಅಲ್ಲಿ ಇಲ್ಲಿ ತುಂಬ ಸರಿ ನೋಡ್ತಾ ಇದ್ದೆ, ಬಟ್ ಮಾತಾಡ್ಸೋಕ್ಕಾಗಿರಲಿಲ್ಲ. ನೋಡಿ, ಕೊನೆಗೂ ಮನೆ ಖಾಲಿ ಮಾಡುವಾಗ ನಿಮ್ಮನ್ನು ಮಾತಾಡ್ಸೋಗಾಯ್ತು. ಮನೆ ಖಾಲಿ ಮಾಡ್ತಿದ್ದೀರಾ? ಹಾಂ, ಅಕ್ಕನ ಮಗು ಆಯ್ತಲ್ಲ, ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ. ಭಾವನ್ಗೂ ಟ್ರಾನ್ಸ್ಫರ್ ಆಯಿತು. ತಿಂಗಳಿಗೊಂದ್ಸರಿ ಅಲ್ಲೇ ಊರಿಗೆ ಬರ್ತಾರೆ. ನಾನಿಷ್ಟು ದಿನ ಅಕ್ಕನ ಮನೇಲಿದ್ದೆ, ಇನ್ಮೇಲೆ ಫ್ರೆಂಡ್ ರೂಮ್ಗೆ ಶಿಫ್ಟ್ ಆಗ್ತೀನಿ. ತುಂಬ ಚೆನ್ನಾಗಿತ್ತಲ್ವೇನೆ? ಹಾಂ. ಅಮ್ಮ, ಇವ್ರಿಗೆ ಸ್ಪೇರ್ ಕೀ ಬೇಕಂತೆ. ಹಾಂ, ಸಾರಿ ಆಂಟಿ, ಮನೆಕಿನ್ನ ಹಾಸ್ಪಿಟಲಲ್ಲೇ ಮರ್ತ್ಕೊಂಬಿಟ್ಟೆ. ಪರವಾಗಿಲ್ಲಪ್ಪ, ತರ್ತೀನಿ. ಚಿಕ್ಕಿ. ಥ್ಯಾಂಕ್ ಯು ಆಂಟಿ. ಆಂಟಿ, ನೀವು ಅಂದರೆ ಈ ಮನೇನ ನಾನೇ ಕಂಟಿನ್ಯೂ ಮಾಡ್ಬೋದಾ? ಏನಂದರೆ ಈ ಮನೆ, ಇಲ್ಲಿನ ಅಟ್ಮಾಸ್ಫಿಯರ್ ನಂಗೆ ತುಂಬ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಇಲ್ಲಿಗೆ ಬಂದಮೇಲೆ ಜಾಬ್ ಕೂಡ ಆಯಿತು. ಅದು ಅಲ್ಲದೆ ನನ್ನಲ್ಲಿ ಈಗ ಒಂದು ಒಳ್ಳೆ ಬೆಳವಣಿಗೆ ಕಾಣಿಸ್ತಿದೆ ಆಂಟಿ. ಸೊ ಅದಕ್ಕಿನಂತಪ್ಪ, ಆರಾಮಾಗಿರು. ಗೊತ್ತಿಲ್ಲದೆ ಇರೋ ಹೊಸಬ್ರಿಗಿಂತ ಗೊತ್ತಿರೋ ಹಳಬ್ರಿದ್ರೆ ಒಳ್ಳೇದಲ್ವಾ? ಅಮ್ಮ ಅಕ್ಕನೂ ಆಗಾಗ ಬರ್ತಿರ್ತಾರಲ್ವಾ, ಒಳ್ಳೇದೇ. ಸರಿ ಆಂಟಿ, ಬರ್ತೀನಿ. ಸರಿಯಪ್ಪ. ಓ, ಮೊಬೈಲ್ ಬಂದೆ. ಹರ್ಷ ಅವರೇ, ನಿಮ್ಮ ಮೊಬೈಲ್ ಮರ್ತೋಗಿದ್ರಿ. ಓಹ್ ಸಾರಿ, ಥ್ಯಾಂಕ್ ಯು. ನಾಳೆ ವಿಜಯನಗರ್ ಫುಡ್ ಸ್ಟ್ರೀಟ್ ಎಲ್ಲಿದೆ ಅಂತ ತೋರಿಸ್ತೀರಾ? ಫುಡ್ ಸ್ಟ್ರೀಟಾ? ಹಾಂ, ಶ್ಯೂರ್. ಓಕೆ, ಬಾಯ್. 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 ಏನೇ ಇದು ಕಾಫಿ ಕಪ್ಪು? ನಾನೇ ಕಾಫಿ ಮಾಡಿದ್ದಮ್ಮ. ಏನು, ನೀನು ಕಾಫಿ ಮಾಡಿದ್ಯಾ? ಹ್ಞೂ, ನಾನು ಕಾಫಿ ಮಾಡಿ ಅರ್ಶಂಗೂ ಕೊಟ್ಟೆ. ಏನು, ಅರ್ಶನ್ ಮಾಡ್ಕೊಟ್ಯಾ? ಅಯ್ಯೋ ಅಕ್ಕ, ಅಕ್ಕ, ಅಮ್ಮ.